ನಮ್ಮ ದೇವ್ರಿಗೆ ಒಂದು ಕಡೆ ಬೈತೀರಿ, ಆಮ್ಯಾಗ ನಮ್ಮ ಕಂದಾಚಾರಗಳಂತ ನಮ್ಮ ಹಬ್ಬ ಹುಣ್ಣಿಮೆಗಳು, ಗಣಪತಿ ಹಬ್ಬ ಇವೆಲ್ಲ ಕಂದಾಚಾರಗಳು. ಆಮ್ಯಾಗ ನಮ್ಮ ದೇವ್ರ ಮುಂದೆ ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಪೂಜಾರಿಗಳು ಅಂದ್ರೆ ಇವರೆಲ್ಲ ದಲಾಲ್ರದಾರ ಅಂತಂದು. ನೋಡ್ರಪ್ಪ, ನಮ್ಮ ದೇವ್ರ ಮುಂದೆನು ನಮ್ಮ ದುರ್ಗಾದೇವಿನೇ ಇರಲಿ, ದುರ್ಗಾ ಪರಮೇಶ್ವರನೇ ಇರಲಿ, ಯಾವ ದೇವರೇ ಇರಲಿ, ಅವ್ರ ಮುಂದೆ ಏನಾಗ್ತೈತಿ ಅದ್ರ ಬಗ್ಗೆ ನಾವು ಅದನ್ನು ಸಮರ್ಥನೆ ಮಾಡ್ಕೊಳ್ಳಂಗಿಲ್ಲ, ಪ್ರಾಣಿ ಬಲಿಯನ್ನು. ಆದ್ರೆ ನಮ್ಮ ದೇವ್ರಿಗೇನು ಮಾತಾಡಿದ್ರಲ್ಲ, ಇಷ್ಟ ಧೈರ್ಯ ಬಕ್ರಿ ಇದ್ದವ್ರ ಬಗ್ಗೆ ಮಾತಾಡ್ತೀರಿ. ಬಕ್ರಿ ಇದ್ದೊಳಗೆ ಕುರಿಗಳ ಬಲಿಯನ್ನು ಕೊಡೋದಿಲ್ಲ, ಈಗ ಆಕಳ ಬಲಿ ಕೊಡೋಕೆ ಶುರು ಮಾಡ್ಯಾರ. ಅದ್ರ ಬಗ್ಗೆ ಒಮ್ಮೆರ ಮಾತಾಡಿರೇನು ನೀವು ಸ್ವಾಮಿಗಳು? ಒಟ್ಟ ಮಾತಾಡಂಗಿಲ್ಲ. ನಮ್ಮ ಗಣಪತಿ ಬಂದ ಕೂಡಲೇ ನದಿ ಪ್ರದೂಷಣ ಆಗ್ತೈತಿ, ಕೆರೆ ಪ್ರದೂಷಣ ಆಗ್ತೈತಿ ಅಂತ ಶುರು ಮಾಡ್ತೀರಪ್ಪ. ಮತ್ತೊಬ್ಬರ ಸಲುವಾಗಿ ಒಟ್ಟ ಮಾತಾಡಂಗಿಲ್ಲ. ನಮ್ಮ ಚಮತ್ಕಾರಗಳು, ನಮ್ಮ ಪವಾಡಗಳು ಏನರ ಹೇಳಿದ ಕೂಡಲೇ ಇವೆಲ್ಲ ಮೂಢ ನಂಬಿಕೆಗಳು, ಅಪನಂಬಿಕೆಗಳು ಅಂತ ಹೇಳ್ತಾರೆ. ಆ ಕ್ರಿಶ್ಚಿಯನ್ರ ಅಮೇರಿಕಾದಿಂದ ಬಂದ ಸ್ಟೇಜ್ ಮ್ಯಾಗ ಚಮತ್ಕಾರದ ಶೋಗಳನ್ನು ಮಾಡ್ತಾರೆ. ಇವತ್ತಿಂತ ನಾನು ಒಬ್ಬ ಸ್ವಾಮಿನೂ ಬಾಯಿ ಬಿಚ್ಚಿಲ್ಲ ಆ ಕ್ರಿಶ್ಚಿಯನ್ರ ಚಮತ್ಕಾರಗಳಿಗೆ. ಎಲ್ಲ ಆ್ಯಕ್ಟಿಂಗ್, ಅದು ನಾಟಕ ಮಾಡ್ತಾರೆ. ಆ ನಾಟಕದ ಬಗ್ಗೆ ಇವತ್ತಿನವರೆಗೂ ಒಬ್ಬ ಸ್ವಾಮಿನೂ ಬಾಯಿ ಬಿಚ್ಚಿಲ್ಲ. ಯಾಕ್ರಪ್ಪ? ನಂಬತ್ತಿಂದು ನಮ್ಮವ್ರಿಗೆ ಬೇಯಿದೇನು ಕಾಂಟ್ರಾಕ್ಟ್ ತೊಗೊಂಡಿರೇನು ನೀವು ಅಂತ ನಾ ಕೇಳಿದ್ದು. ಇದಕ್ಕಿಂತ ಹೆಚ್ಚಿಗೇನು ಕೇಳಿಲ್ಲ. ಆಮೇಲೆ ನಮ್ಮ ಧರ್ಮದೊಳಗೆ ದಿನಾಲು ನಿಮಗೆ ಆಶ್ಚರ್ಯ ಅನ್ನಿಸ್ತದೆ, ಪ್ರತಿ ವರ್ಷ ಒಂದು ರಾಜ್ಯದಲ್ಲಿ 45,000-50,000 ಹುಡುಗಿಯರು ಕಾಣೆ ಆಗ್ತಾ ಇದ್ದಾರೆ. ನೀವು ಬಹಳ ಲಕ್ಷ ಕೊಟ್ಟು ಕೇಳ್ರಿ, ಹುಡುಗಿಯರು ಎಲ್ಲಿ ಹೋದು? ಮ್ಯಾಕ್ಸಿಮಮ್ ಅತಿ ಹೆಚ್ಚು ಹುಡುಗಿಯರು ಲವ್ ಜಿಹಾದ್ನೊಳಗೆ ಹೋದು. ನಾವು ಇವರೇನು ದರಿದ್ರರಾದ ಒಂದರ ದಿವಸ ಈ ಲವ್ ಜಿಹಾದ್ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ಯಾರೆ? ಎಲ್ಲಿಗೆ ಬಂದೈತಿ ಸ್ಥಿತಿ ಅಂತಂದ್ರೆ, ಈಗ ಸಮಾಜದೊಳಗೆ ಲಿಂಗಾಯತರ ಚರ್ಚ್ ಅಂತ ಬೋರ್ಡ್ ಹಾಕ್ಕೊಂಡ್ರು, ಬಡಿಗೇರ ಚರ್ಚು ಅಂತ ಬೋರ್ಡ್ ಹಾಕ್ಕೊಂಡ್ರು, ಲಂಬಾಣಿಗರ ಚರ್ಚು ಅಂತ ಬೋರ್ಡ್ ಹಾಕ್ಕೊಂಡ್ರು. ಅಂದ್ರೆ ಇಷ್ಟು ಮಂದಿನ ಧರ್ಮಾಂತರ ಮಾಡಿದರೂ ಸಹಿತ ನಿಮಗೆ ಅವ್ರ ಬಗ್ಗೆ ಒಟ್ಟ ಕಳ್ಕಳಿಲ್ಲ. ಇವ್ರು ಮತ್ತೆ ಬಾಲ ಯೇಸು ಪುರಸ್ಕಾರ ತಗೋತಾರೆ. ಇವರೇ ನಾನು ಹೇಳೋದು ಬಸವ ತಾಲಿಬಾನಿಗಳನ್ನು ಕುರಿತ ಹೇಳಕತ್ತೀನಿ. ಇವರು ಚರ್ಚ್ನೊಳಗೆ ಹೋಗಿ ಬಾಲ ಯೇಸುವಿನ ಪುರಸ್ಕಾರಗಳನ್ನು ತಗೊಳ್ತಾರೆ. ಅಂದ್ರೇನು? ಅವರಿಗೆ ಜಾಗ ಪ್ರಶಸ್ತ ಮಾಡಿ ಕೊಡ್ಲಕತ್ತಾರೆ. ಮಸೀದಿಗಳಿಗೆ ಹೋಗುವಂಗೆ ಜನರನ್ನು ತಯಾರು ಮಾಡೋದು ಲವ್ ಜಿಹಾದ್ದಿಂದ. ಅದಕ್ಕೆ ಹೋಗೋ ವಾತಾವರಣ ತಯಾರು ಮಾಡೋ ಕೆಲಸ ಮಾಡ್ತಾರೆ. ಯಾಕಂದ್ರೆ ಒಬ್ಬ ಸ್ವಾಮಿ, ಯಾರು ಗದಗಿನ ತೋಂಟದಾರಿ ಮಠಕ್ಕಾದಂಥ ಸ್ವಾಮಿಗಳು, ನಾಗನೂರು ಮಠಕ್ಕಿದ್ದಾಗ ಖುರಾನನ್ನು ಮರಾಠಿಗೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದರು. ಸ್ವಂತ ಮಾಡಿ ತಮ್ಮ ಮಠದ ವತಿಯಿಂದ ಕುರಾನ ಗ್ರಂಥವನ್ನು ಪ್ರಕಟ ಮಾಡಿ ಮಂದಿಗೆ ಹಂಚಿದ್ರು. ಅಲ್ರಿ, ಒಬ್ಬರು ಲಿಂಗಾಯತ ಸ್ವಾಮಿಗಳು ಖುರಾನ ಪ್ರಿಂಟ್ ಮಾಡಿ ಹಂಚ್ತಾರ, ಆದ್ರೆ ಭಗವದ್ಗೀತಾಕ್ಕೆ ಬೈತಾರೆ. ಏನಂದ್ರು? ಭಗವದ್ಗೀತಾ ಯುದ್ಧ ಮಾಡಂತ ಹೇಳ್ತೈತಿ. ಒಬ್ಬ ದೊಡ್ಡ ಪಂಡಿತ್ ಬಂದಿದ್ದ. ಕೆಲವೊಂದು ಲದ್ದಿ ಜೀವಿಗಳು ಅದಾವ ಅದರೊಳಗೆ, ಬುದ್ಧಿಜೀವಿಗಳಲ್ಲ, ಲದ್ದಿ ಜೀವಿಗಳು. ಸುತ್ತೂರಾಗ ಸಿದ್ದೇಶ್ವರ ಅಪ್ಪಗಳು ನಕ್ಷತ್ರ ಫಾರ್ಮ್ದೊಳಗೆ ಇದ್ದರು. ವಚನಗಳ ಮೇಲೆ ಚಿಂತನೆ ನಡೆದಿತ್ತು. ಒಬ್ಬ ಲದ್ದಿ ಜೀವಿ ಅಲ್ಲಿ ಬಂದಿದ್ದ. ನಾವು ಮಾತಾಡ್ಕೊತ ಕುಂತಿದ್ದೀವಿ. ನಾನು ಹಿಂದುತ್ವದ ಬಗ್ಗೆ ಮಾತಾಡ್ತಿದ್ದೆ, ಅವ್ರು ಲಿಂಗಾಯತದ ಬಗ್ಗೆ ಮಾತಾಡ್ತಿದ್ರು. ಮಾತಾಡ್ಕೋತ ನಾವು ಭಗವದ್ಗೀತೆ ಉಪನಿಷತ್ತುಗಳ ವಿಚಾರ ವ್ಯಕ್ತಪಡಿಸಿದಾಗ, ಅದೇನು ಸಾಹಿತ್ಯನ? ಯಾವುದಾದ್ರೂ ದೇವರು ಯುದ್ಧ ಮಾಡೋಕ್ಕೆ ಹೇಳ್ತೈತೇನು? ಕೊಲ್ಲಿಕ್ಕೆ ಹೇಳುವಂಥ ಅವ ದೇವ್ರ ಅಕ್ಕನೇನು? ಹಂಗೇನು ಹಿಂಗೇನು ಅಂತೇಳಿ ಸಿಕ್ಕಾಪಟ್ಟೆ ಕೃಷ್ಣನ ಬಗ್ಗೆ ಆಕ್ಷೇಪ ಮಾಡಿದ್ರು. ಅಂದ ಕೂಡಲೇ ನಾನು ಅವಾಗೇನೂ ಅನ್ನಲಿಲ್ಲ. ಅವನು ಬಂದು ಸಿದ್ದೇಶ್ವರ ಅಪ್ಪಗಳಿಗೆ ಹೇಳಿದೆ, ಅಪ್ಪವ್ರ ಆ ಲದ್ದಿ ಜೀವಿ ಹಿಂಗಿಂಗ ಮಾತಾಡ್ತಿದ್ದನ್ರಿ, ಕೃಷ್ಣ ಯುದ್ಧ ಮಾಡಕ್ಕೆ ಹೇಳ್ತಾನೆ, ಹೊಡಿ ಅಂತ ಹೇಳೋರು ಎಂದರೆ ದೇವ್ರಕ್ಕರೇನು ಅಂತ ಕೇಳಿದ. ಆಮ್ಯಾಗ ಭಗವದ್ಗೀತಾ ಯುದ್ಧ ಮಾಡು, ಹೊಡೆದಾಡು, ಸಂಘರ್ಷ ಮಾಡು ಅಂತ ಹೇಳೋದು ಇದು ಅಧ್ಯಾತ್ಮ ಗ್ರಂಥ ಆಕೈತೇನು ಅಂತ ನಾ ಬುದ್ಧಿಯವ್ರಿಗೆ ಹೇಳಿದೆ. ಅಪ್ಪಗಳು ನನಗೇನಂದ್ರು, ನಾಳೆ ಮುಂಜಾನೆ ಅವ್ರಿಗೊಂದು ಪ್ರಶ್ನೆ ಕೇಳ್ರಿ. ಏನಂತ? ನಮ್ಮ ಲಿಂಗಾಯತ ಧರ್ಮದ ಲಿಂಗಾಯತ ತತ್ವಜ್ಞಾನದಲ್ಲಿ ಗಣಾಚಾರ ಅಂತ ಒಂದು ಐತಲ್ಲ, ಹಂಗಂದ್ರೆ ಏನು ಅಂತ ಕೇಳ್ರಿ ಅವಾಗ. ನಮ್ಮ ಮರುದಿವ್ಸ ಮುಂಜಾನೆ ಆ ಲದ್ದಿ ಜೀವಿ ಕೇಳಿದೆ,
ಈ ಪಂಚಾಚಾರಗಳಲ್ಲಿ ಗಣಾಚಾರ ಅಂತ ಒಂದು ಐತಲ್ಲ, ಅದ್ರದ್ದು ಏನು ಕೆಲಸ ಅಂತ ಕೇಳಿದೆ. ಅದು ರೇ ಧರ್ಮಕ್ಕೆ ಸಂಕಟ ಬಂದಾಗ ಬೇಕಾದವ್ರನ್ನ ಕೊಂದ್ರು ನಡಿತೈತಿ ಧರ್ಮ ಉಳಿಸೋ ಸಲುವಾಗಿ. ಮತ್ತು ನಿನ್ನೆ ಕೃಷ್ಣ ಹೇಳಿದ್ದು ತಪ್ಪಂದು ಇವತ್ತು ಇದು ಹೆಂಗೆ ಸರಿ ಆಕಾಯ್ತು ಮಾಸ್ತರ ಅಂದೆ. ನಾವಾಗ ಇವತ್ತಿನ ತನ ಮಾಸ್ತರ್ ತಲೆ ಎತ್ತಿಲ್ಲ. ಮತ್ತೊಬ್ಬರಿಗೆ ಮಾತಾಡೋದು ಬಹಳ ಸುಲಭ. ಹಿಂಗೆ ನಮ್ಮ ಮಂದಿ ತಲೆ ಕೆಡಿಸ್ಯಾರ ಇವರು. ನಾ ಈ ಮಾತುಗಳನ್ನು ಯಾಕೆ ಹೇಳಿದೆ ಅಂತಂದ್ರೆ ಹಿಂಗೆ ಮೇಲಿಂದ ಮೇಲೆ ಮಾಡ್ತಿರ್ತಾರೆ.